ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 25/8/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನ ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಲು ಭಾರತ ಸರ್ಕಾರದಿಂದ ಯಾವ ನೃತ್ಯ ಪ್ರಕಾರವನ್ನು ನಾಮನಿರ್ದೇಶನ ಮಾಡಲಾಗಿದೆ? ಗರ್ಬಾ. ಭಾರತ ಸರ್ಕಾರವು ಗರ್ಬಾ ನೃತ್ಯ ರೂಪವನ್ನು ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ನಾಮನಿರ್ದೇಶನ ಮಾಡಿದೆ. ಯುನೆಸ್ಕೋದ ನಿರ್ದೇಶಕ ಎರಿಕ್ ಫಾಲ್ಟ್ ಪ್ರಕಾರ 2021ರಲ್ಲಿ ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿಯಲ್ಲಿ ದುರ್ಗಾ ಪೂಜೆಯನ್ನು ಸೇರಿಸಿದ ನಂತರ ಭಾರತವು ಈಗ 2022ಕ್ಕೆ ಗಾರ್ಬಾವನ್ನು ನಾಮನಿರ್ದೇಶನ ಮಾಡಿದೆ. ಜುಲೈನಲ್ಲಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ 2003ರ ಸಮಾವೇಶದ ಪ್ರತಿಷ್ಠಿತ ಅಂತರ್ ಸರ್ಕಾರಿ ಸಮಿತಿಯಲ್ಲಿ ಸೇವೆ ಸಲ್ಲಿಸಲು ಭಾರತವನ್ನು ಯುನೆಸ್ಕೋ ಆಯ್ಕೆ ಮಾಡಿದೆ. 1 ಈಸ್ ದಿ ರೈಟ್ ಆನ್ಸರ್. ಶಾಂಘೈ ಸಹಕಾರ ಸಂಸ್ಥೆಯ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಎಸ್ಸಿಒ ಸ್ಕೋ ರಕ್ಷಣಾ ಮಂತ್ರಿಗಳ ವಾರ್ಷಿಕ ಸಭೆಯು ಯಾವ ದೇಶದಲ್ಲಿ ನಡೆಯಲಿದೆ? ಉಜ್ಬೇಕಿಸ್ತಾನ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶಾಂಘೈ ಸಹಕಾರ ಸಂಸ್ಥೆಯ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸದಸ್ಯ ರಾಷ್ಟ್ರಗಳ ರಕ್ಷಣಾ ಮಂತ್ರಿಗಳ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಳ್ಳಲು ಆಗಸ್ಟ್ 23ರಿಂದ ಉಜ್ಬೇಕಿಸ್ತಾನದ ತಾಷ್ಕೆಂಟ್ಗೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ವಾರ್ಷಿಕ ಸಭೆಯಲ್ಲಿ ಎಸ್ಸಿಒ ಸದಸ್ಯ ರಾಷ್ಟ್ರಗಳ ನಡುವಿನ ರಕ್ಷಣಾ ಸಹಕಾರ ವಿಷಯಗಳ ಬಗ್ಗೆ ಚರ್ಚಿಸಲಾಗುವುದು. 3 ಈಸ್ ದಿ ರೈಟ್ ಆನ್ಸರ್. ಶಾಂಘೈ ಸಹಕಾರ ಸಂಸ್ಥೆ ಯುರೇಷಿಯಾದ ರಾಜಕೀಯ, ಆರ್ಥಿಕ ಮತ್ತು ಭದ್ರತಾ ಸಂಸ್ಥೆಯಾಗಿದೆ. ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆಗೆ ಸಂಬಂಧಿಸಿದಂತೆ ಇದು ವಿಶ್ವದ ಅತಿದೊಡ್ಡ ಪ್ರಾದೇಶಿಕ ಸಂಸ್ಥೆಯಾಗಿದ್ದು, ಯುರೇಷಿಯಾದ ಪ್ರದೇಶದ ಸರಿಸುಮಾರು 60%, ವಿಶ್ವದ ಜನಸಂಖ್ಯೆಯ 40% ಮತ್ತು ಜಾಗತಿಕ ಜಿಡಿಪಿಯ 30%ಗಿಂತ ಹೆಚ್ಚು ಇದೆ. ಪ್ರಧಾನ ಕಚೇರಿ ಬೀಜಿಂಗ್, ಚೀನಾ. ಸ್ಥಾಪನೆ 15 ಜೂನ್ 2001. ಭಾರತದ ಮೊದಲ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬಸ್ ಅನ್ನು ಯಾವ ನಗರದಲ್ಲಿ ಅನಾವರಣಗೊಳಿಸಲಾಗಿದೆ? ಪುಣೆ. ಭಾರತದ ಮೊದಲ ಬಾರಿಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹೈಡ್ರೋಜನ್ ಇಂಧನ ಸೆಲ್ ಬಸ್ ಅನ್ನು ಇತ್ತೀಚೆಗೆ ಪುಣೆಯಲ್ಲಿ ಎಂಒಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಅನಾವರಣಗೊಳಿಸಿದ್ದಾರೆ. ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬಸ್ ಅನ್ನು ಪುಣೆಯ ಕೆಪಿಐಟಿಸಿಎಸ್ಐಆರ್ ಅಭಿವೃದ್ಧಿಪಡಿಸಿದೆ ಮತ್ತು ದೇಶದ ಮೊದಲ ನಿಜವಾದ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹೈಡ್ರೋಜನ್ ಇಂಧನ ಸೆಲ್ ಬಸ್ ಎಂದು ಕರೆಯಲಾಗುತ್ತಿದೆ. ಇಂಗಾಲದ ಹೆಜ್ಜೆ ಗುರುತುಗಳನ್ನು ಕಡಿಮೆ ಮಾಡಲು ಸಾರಿಗೆಗಾಗಿ ಕ್ಲೀನ್ ಮತ್ತು ಗ್ರೀನ್ ಎನರ್ಜಿಯ ಬಳಕೆಗೆ ಭಾರತದ ಬದ್ಧತೆಯ ಭಾಗವಾಗಿ ಬಸ್ನ ಅಭಿವೃದ್ಧಿಯನ್ನು ಮಾಡಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ಸ್ವದೇಶಿ ನಿರ್ಮಿತ ವಿಮಾನ ವಾಹಕ ನೌಕೆಯ ಇಂಡಿಜಿನಸ್ಲಿ ಬ್ಯೂಲ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಐಎಸಿಯ ಹೆಸರೇನು? ಐಎಸಿ ವಿಕ್ರಾಂತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸೆಪ್ಟೆಂಬರ್ 2, 2022ರಂದು ಭಾರತದ ಮೊದಲ ಸ್ವದೇಶಿ ನಿರ್ಮಿತ ವಿಮಾನ ವಾಹಕ ನೌಕೆ ಐಎಸಿ ವಿಕ್ರಾಂತ್ ಅನ್ನು ನಿಯೋಜಿಸಲಿದ್ದಾರೆ. ಪ್ರಧಾನಮಂತ್ರಿಯವರು ಅಧಿಕೃತವಾಗಿ ಹಡಗನ್ನು ಭಾರತೀಯ ನೌಕಾಪಡೆಗೆ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ನ ಸಿಎಸ್ಎಲ್ ಒಳಗೆ ವಿಶೇಷವಾಗಿ ವ್ಯವಸ್ಥೆಗೊಳಿಸಲಾದ ಸ್ಥಳದಲ್ಲಿ ಸೇರಿಸಲಿದ್ದಾರೆ. 20,000 ಕೋಟಿ ಯುದ್ಧ ನೌಕೆ ಇದಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಅಂಡರ್ 20 ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿ ತಂಡವು ಎಷ್ಟು ಪದಕಗಳನ್ನು ಗೆದ್ದಿದೆ? 16. ಬಲ್ಗೇರಿಯಾದ ಸೋಫಿಯಾದಲ್ಲಿ ನಡೆದ ಅಂಡರ್ 20 ವಿಶ್ವ ಚಾಂಪಿಯನ್ಶಿಪ್ನಲ್ಲಿ 16 ಪದಕಗಳನ್ನು ಗೆದ್ದ ಭಾರತೀಯ ಕುಸ್ತಿ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ.
ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ಭಾರತೀಯ ಕುಸ್ತಿ ತಂಡವು ಅಂಡರ್ 20 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ವಿವಿಧ ವಿಭಾಗಗಳಲ್ಲಿ ಒಟ್ಟು 16 ಪದಕಗಳನ್ನು ಗಳಿಸಿತು. ಇದರಲ್ಲಿ 1 ಚಿನ್ನದ ಪದಕ, 4 ಬೆಳ್ಳಿ ಪದಕಗಳು ಮತ್ತು 11 ಕಂಚಿನ ಪದಕಗಳು ಸೇರಿವೆ. 3 is the right answer. ಕೆಳಗಿನ ಯಾವ ಕೇಂದ್ರ ಸಚಿವರು ಭೋಪಾಲ್ ವಲಯ ಮಂಡಳಿಯ 23ನೇ ಸಭೆಯ ಅಧ್ಯಕ್ಷತೆ ವಹಿಸಿದರು? ಅಮಿತ್ ಶಾ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೋಪಾಲ್ನಲ್ಲಿ ಕೇಂದ್ರ ವಲಯ ಮಂಡಳಿಯ 23ನೇ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಅವರು ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯದ ಭೋಪಾಲ್ ಕ್ಯಾಂಪಸ್ಗೆ ಶಂಕುಸ್ಥಾಪನೆ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ಸಾಲ ವಿಸ್ತರಣೆಗೆ ನೀಡಿದ ದೂರದೃಷ್ಟಿಯಂತೆ ಎಲ್ಲಾ ಗ್ರಾಮಗಳ ಬ್ಯಾಂಕಿಂಗ್ ಜಾಲ ವಿಸ್ತರಣೆಗೆ ನೀಡಿದ ದೂರದೃಷ್ಟಿಯಂತೆ ಎಲ್ಲಾ ಗ್ರಾಮಗಳ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬ್ಯಾಂಕಿಂಗ್ ಸೌಲಭ್ಯಗಳ ವಿಸ್ತರಣೆಯ ಮಹತ್ವದ ಪ್ರಗತಿಯನ್ನು ಕೇಂದ್ರ ವಲಯ ಪರಿಷತ್ತಿನ 23ನೇ ಸಭೆಯಲ್ಲಿ ಚರ್ಚಿಸಲಾಯಿತು. 112 ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸರ್ವಿಸ್ ERSS ದೇಶದಲ್ಲಿ ಏಕಸಂಖ್ಯೆಯ ತುರ್ತು ಲೈನ್ ಆಗಿದೆ ಮತ್ತು ಇದು 35 ರಾಜ್ಯಗಳು UTಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಆನ್ಲೈನ್ ಸಖಿ ಡ್ಯಾಶ್ಬೋರ್ಡ್ ಅನ್ನು ಭಾರತ ಸರ್ಕಾರವು ಮಹಿಳೆಯರ ಸುರಕ್ಷತೆಗಾಗಿ ಸಖಿ ಒನ್ ಸ್ಟಾಪ್ ಸೆಂಟರ್ ಅಡಿಯಲ್ಲಿ ನಿರ್ವಹಿಸುತ್ತಿದೆ. ಮಹಿಳಾ ಸಹಾಯವಾಣಿ ಸಂಖ್ಯೆ 181 ಮತ್ತು ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ರೊಂದಿಗೆ ಪೊಲೀಸ್ ಸಹಾಯವಾಣಿ ಸಂಖ್ಯೆ 112 ಅನ್ನು ತಡೆರಹಿತವಾಗಿ ಸಂಯೋಜಿಸುವುದು ಮತ್ತು ಈ ಮೂಲಕ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ವರ್ಗಾಯಿಸುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇತ್ತೀಚೆಗೆ ಯಾವ ದೇಶದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು? ಪರಾಗ್ವೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಪರಾಗ್ವೆಯಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ. ಅವರು 2 ಶತಮಾನಗಳಿಗಿಂತ ಹೆಚ್ಚು ಹಿಂದೆ ದಕ್ಷಿಣ ಅಮೆರಿಕದ ದೇಶದ ಸ್ವಾತಂತ್ರ್ಯ ಚಳುವಳಿ ಪ್ರಾರಂಭವಾದ ಐತಿಹಾಸಿಕ ಕಾಸಾ ಡೆ ಲಾ ಸ್ವಾತಂತ್ರ್ಯಕ್ಕೆ ಭೇಟಿ ನೀಡಿದರು. ಅವರು ದಕ್ಷಿಣ ಅಮೆರಿಕಕ್ಕೆ ತಮ್ಮ ಮೊದಲ ಅಧಿಕೃತ ಭೇಟಿಯಲ್ಲಿದ್ದಾರೆ ಮತ್ತು ಅರ್ಜೆಂಟೀನಾಕ್ಕೂ ಭೇಟಿ ನೀಡಲಿದ್ದಾರೆ. 4 is the right answer. About Paraguay, capital Asunción, currency Guarani, president Mario Abdo Benitez. ಭಾರತದ ಮೊದಲ ವಾಣಿಜ್ಯ ಬಾಹ್ಯಾಕಾಶ ಸಾಂದರ್ಭಿಕ ಜಾಗೃತಿ ವೀಕ್ಷಣಾಲಯ ಕಮರ್ಷಿಯಲ್ ಸ್ಪೇಸ್ ಸಿಚುಯೇಷನಲ್ ಅವೇರ್ನೆಸ್ ಅಬ್ಸರ್ವೇಟರಿ ಅನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು? ಉತ್ತರಾಖಂಡ. ಭಾರತದ ಮೊದಲ ವಾಣಿಜ್ಯ ಬಾಹ್ಯಾಕಾಶ ಸಾಂದರ್ಭಿಕ ಜಾಗೃತಿ ವೀಕ್ಷಣಾಲಯವನ್ನು ಉತ್ತರಾಖಂಡದ ಗರ್ವಾಲ್ ಪ್ರದೇಶದಲ್ಲಿ ಬಾಹ್ಯಾಕಾಶ ಕ್ಷೇತ್ರದ ಸ್ಟಾರ್ಟ್ಅಪ್ ದಿಗಂತರ ಸ್ಥಾಪಿಸಲಿದೆ. ಇದು ಭೂಮಿಯನ್ನು ಸುತ್ತುವ 10 ಸೆಂಟಿಮೀಟರ್ ಗಾತ್ರದ ವಸ್ತುಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸ್ಪೇಸ್ ಸಿಚುಯೇಷನಲ್ ಅವೇರ್ನೆಸ್ SSA ವೀಕ್ಷಣಾಲಯವು ಬಾಹ್ಯಾಕಾಶದಲ್ಲಿ ಯಾವುದೇ ಚಟುವಟಿಕೆಯನ್ನು ಪತ್ತೆ ಹಚ್ಚಲು ಭಾರತಕ್ಕೆ ಸಹಾಯ ಮಾಡುತ್ತದೆ. ಇದರಲ್ಲಿ ಬಾಹ್ಯಾಕಾಶ ಅವಶೇಷಗಳು ಮತ್ತು ಮಿಲಿಟರಿ ಉಪಗ್ರಹಗಳು ಪ್ರದೇಶದ ಮೇಲೆ ಸುಳಿದಾಡುತ್ತವೆ. ಪ್ರಸ್ತುತ ಯುನೈಟೆಡ್ ಸ್ಟೇಟ್ಸ್ ಅನೇಕ ಸ್ಥಳಗಳಲ್ಲಿನ ವೀಕ್ಷಣಾಲಯಗಳೊಂದಿಗೆ ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳ ಮೇಲ್ವಿಚಾರಣೆಯಲ್ಲಿ ಪ್ರಬಲ ದೇಶವಾಗಿದೆ. 4 is the right answer. About Uttarakhand, capital Dehradun, winter, Jersen, summer. Chief Minister Pushkar Singh Dhami, Governor Gurmeet Singh. ಆಗಸ್ಟ್ 2022ರಲ್ಲಿ ಯುರೋಪಿಯನ್ ಒಕ್ಕೂಟದ ವರ್ಧಿತ ಕಣ್ಗಾವಲು ಎನ್ಹಾನ್ಸ್ಡ್ ಸರ್ವೆಲೆಯನ್ಸ್ ಚೌಕಟ್ಟಿನಿಂದ ಹೊರಬಂದಿದೆ ಎಂದು ಯಾವ ಯುರೋಪಿಯನ್ ದೇಶವು ಘೋಷಿಸಿದೆ? ಗ್ರೀಸ್. ಗ್ರೀಸ್ ಯುರೋಪಿಯನ್ ಒಕ್ಕೂಟದ ವರ್ಧಿತ ಕಣ್ಗಾವಲು ಚೌಕಟ್ಟಿನಿಂದ ನಿರ್ಗಮಿಸಿದೆ ಎಂದು ಘೋಷಿಸಿದೆ. ಗ್ರೀಸ್ 12 ವರ್ಷಗಳ ನೋವನ್ನು ಕೊನೆಗೊಳಿಸುತ್ತದೆ ಮತ್ತು ನೀತಿ ನಿರೂಪಣೆಯಲ್ಲಿ ದೇಶಕ್ಕೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಗ್ರೀಸ್ನ ಆರ್ಥಿಕ ಕಾರ್ಯಕ್ಷಮತೆ ಮತ್ತು ನೀತಿಗಳನ್ನು 2018ರಿಂದ ವರ್ಧಿತ ಕಣ್ಗಾವಲು ಚೌಕಟ್ಟಿನ ಅಡಿಯಲ್ಲಿ ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗಿದೆ. ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುವ ಕ್ರಮಗಳ ನಿರಂತರ ಅಳವಡಿಕೆಯನ್ನು ಖಚಿತಪಡಿಸಿಕೊಳ್ಳಲು ಕಣ್ಗಾವಲು ಚೌಕಟ್ಟಿನಿಂದ ನಿರ್ಗಮಿಸಿದೆ. 4 is the right answer. About Greece, capital Athens, currency euro, prime minister Kyriakos Mitsotakis.
ಥೈಲ್ಯಾಂಡ್ ಪ್ಯಾರಾ ಬ್ಯಾಡ್ಮಿಂಟನ್ ಇಂಟರ್ನ್ಯಾಷನಲ್ 2022ರಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ? 17. ಭಾರತದ ಪ್ಯಾರಾ ಶಟ್ಲರ್ಗಳಾದ ಪ್ರಮೋದ್ ಭಗತ್ ಮತ್ತು ಸುಕಾಂತ್ ಕದಂ ಅವರು ಪಟ್ಟಾಯದಲ್ಲಿ ನಡೆದ ಥಾಯ್ಲೆಂಡ್ ಪ್ಯಾರಾ ಬ್ಯಾಡ್ಮಿಂಟನ್ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಅವರು ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಇಂಡೋನೇಷ್ಯಾದ ಜೋಡಿಯಾದ ದ್ವಿಯೋಕೋ ಮತ್ತು ಫ್ರೆಡಿ ಸೆಟಿಯಾವಾನ್ ಅವರನ್ನು ಸೋಲಿಸಿದರು. ಥಾಯ್ಲೆಂಡ್ನ ಪ್ಯಾರಾ ಬ್ಯಾಡ್ಮಿಂಟನ್ನಲ್ಲಿ ಭಾರತ ಒಟ್ಟು 17 ಪದಕಗಳನ್ನು ಬಾಚಿಕೊಂಡಿದೆ. ಟೂರ್ನಿಯಲ್ಲಿ ಭಾರತೀಯರು ಒಟ್ಟು 4 ಚಿನ್ನ, 5 ಬೆಳ್ಳಿ ಮತ್ತು 8 ಕಂಚಿನ ಪದಕ ಪಡೆದಿದ್ದಾರೆ. 1 ಈಸ್ ದಿ ರೈಟ್ ಆನ್ಸರ್. ಗುಲಾಮರ ಮಾರಾಟ ಮತ್ತು ಅದರ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಫಾರ್ ದ ರಿಮೆಂಬ್ರೆನ್ಸ್ ಆಫ್ ಸ್ಲೇವ್ ಟ್ರೇಡ್ ಅಂಡ್ ಇಟ್ಸ್ ಅಬೋಲಿಷನ್ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? 23 ಆಗಸ್ಟ್. ಸ್ಲೇವ್ ಟ್ರೇಡ್ ಮತ್ತು ಅದರ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 23ರಂದು ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ. ಉದ್ದೇಶ ಗುಲಾಮರ ವ್ಯಾಪಾರಕ್ಕೆ ಸಂಬಂಧಿಸಿದ ಘಟನೆಗಳು ಮತ್ತು ಅದರ ಪರಿಣಾಮಗಳ ಬಗ್ಗೆ ಜನರಿಗೆ ಶಿಕ್ಷಣ ನೀಡಲು ಈ ದಿನವನ್ನು ಬಳಸಲಾಗುತ್ತದೆ. 22ರಿಂದ 23 ಆಗಸ್ಟ್ 1791ರ ರಾತ್ರಿ ಸ್ಯಾಂಟೋ ಡೊಮಿಂಗೋದಲ್ಲಿ ಇಂದು ಹೈಟಿ ಮತ್ತು ಡೊಮಿನಿಕನ್ ರಿಪಬ್ಲಿಕ್ ದಂಗೆಯ ಪ್ರಾರಂಭವನ್ನು ಕಂಡಿತು. ಇದು ಅಟ್ಲಾಂಟಿಕ್ ಗುಲಾಮರ ವ್ಯಾಪಾರವನ್ನು ರದ್ದುಗೊಳಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿತು. ಯುನೆಸ್ಕೋ ಹೆಸರಿಸಿರುವ ಈ ದಿನವನ್ನು ಮೊದಲು 23 ಆಗಸ್ಟ್ 1998ರಂದು ಆಚರಿಸಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಮೇಘಸ್ಫೋಟಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಮೇಘಸ್ಫೋಟಗಳು ಸಾಮಾನ್ಯವಾಗಿ ಭೂಕುಸಿತಗಳು ಮತ್ತು ಹಠಾತ್ ಪ್ರವಾಹಗಳನ್ನು ಪ್ರಚೋದಿಸುತ್ತದೆ ಮತ್ತು ಜನರ ಆಸ್ತಿ ಹಾಗೂ ಜೀವನೋಪಾಯಕ್ಕೆ ಭಾರೀ ಹಾನಿಯನ್ನು ಉಂಟುಮಾಡುತ್ತದೆ. 2. ತಂತ್ರಜ್ಞಾನ ಮತ್ತು ಮೂಲಸೌಕರ್ಯದ ಕೊರತೆಯಿಂದಾಗಿ ಭಾರತೀಯ ಹವಾಮಾನ ಇಲಾಖೆಯು ಮೋಡದ ಸ್ಫೋಟಗಳನ್ನು ನಿಖರವಾಗಿ ಊಹಿಸುವುದಿಲ್ಲ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1 ಮತ್ತು 2 ಎರಡೂ ಕೂಡ ಸರಿ. ಮೇಘಸ್ಫೋಟ ಕ್ಲೌಡ್ ಬರ್ಸ್ಟ್ಸ್. ಮೇಘಸ್ಫೋಟಗಳು ಅಪರೂಪದ ಘಟನೆಗಳಲ್ಲ, ವಿಶೇಷವಾಗಿ ಮಾನ್ಸೂನ್ ತಿಂಗಳುಗಳಲ್ಲಿ ಹೆಚ್ಚು ಉಂಟಾಗುತ್ತವೆ. ಅವು ಸಾಮಾನ್ಯವಾಗಿ ಮಳೆಯನ್ನು ಅಳೆಯುವ ಸಾಧನಗಳಿಲ್ಲದ ಅತ್ಯಂತ ಚಿಕ್ಕ ಪ್ರದೇಶಗಳಲ್ಲಿ ನಡೆಯುತ್ತವೆ. ಭೂಪ್ರದೇಶದ ಸ್ವರೂಪದಿಂದಾಗಿ ಭಾರೀ ಮಳೆಯ ಘಟನೆಗಳು ಸಾಮಾನ್ಯವಾಗಿ ಭೂಕುಸಿತಗಳು ಮತ್ತು ಹಠಾತ್ ಪ್ರವಾಹಗಳನ್ನು ಪ್ರಚೋದಿಸುತ್ತವೆ. ಗುಡ್ಡಗಾಡು ಪ್ರದೇಶಗಳಲ್ಲಿನ ಜೀವ ಮತ್ತು ಆಸ್ತಿ ನಾಶಕ್ಕೆ ಕಾರಣವಾಗುವ ಪ್ರತಿ ಹಠಾತ್ ಮಳೆಯು ಮೋಡ ಸ್ಫೋಟ ಎಂದು ಹೇಳಲಾಗುತ್ತದೆ. ಭಾರತೀಯ ಹವಾಮಾನ ಇಲಾಖೆಯು ಮಳೆಯ ಘಟನೆಗಳನ್ನು ಮುಂಚಿತವಾಗಿಯೇ ಮುನ್ಸೂಚಿಸುತ್ತದೆ, ಆದರೆ ವಾಸ್ತವವಾಗಿ ಮಳೆಯ ಪ್ರಮಾಣವನ್ನು ಅದು ಊಹಿಸುವುದಿಲ್ಲ. ಮುನ್ಸೂಚನೆಗಳು ಲಘು, ಭಾರೀ ಅಥವಾ ಅತಿ ಹೆಚ್ಚು ಮಳೆಯಾಗಿರಬಹುದು, ಆದರೆ ಹವಾಮಾನ ವಿಜ್ಞಾನಿಗಳು ಯಾವುದೇ ಸ್ಥಳದಲ್ಲಿ ಎಷ್ಟು ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ನಿಖರವಾಗಿ ಊಹಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಪರಿಣಾಮವಾಗಿ ನಿರ್ದಿಷ್ಟ ಕ್ಲೌಡ್ ಬರ್ಸ್ಟ್ ಘಟನೆಗಳನ್ನು ಮುನ್ಸೂಚಿಸಲಾಗುವುದಿಲ್ಲ. ಯಾವುದೇ ಮುನ್ಸೂಚನೆಯು ಮೇಘಸ್ಫೋಟದ ಸಾಧ್ಯತೆಯನ್ನು ಉಲ್ಲೇಖಿಸಿಲ್ಲ. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1. ಉತ್ತರಾಖಂಡ ರಾಜ್ಯದ ಚಳಿಗಾಲದ ರಾಜಧಾನಿ ಯಾವುದು? ಉತ್ತರಾಖಂಡ ರಾಜ್ಯದ ಚಳಿಗಾಲದ ರಾಜಧಾನಿ ಯಾವುದು? ಪ್ರಶ್ನೆ 2. ಶಾಂಘೈ ಸಹಕಾರ ಸಂಸ್ಥೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಪ್ರಧಾನ ಕಚೇರಿ ಎಲ್ಲಿದೆ? ಶಾಂಘೈ ಸಹಕಾರ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.